ಎಲ್ರಿಗೂ ನಮಸ್ಕಾರ. ವೆಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ. ನನ್ನ ಇವತ್ತಿನ ರೆಸಿಪಿ ವೆಜ್ ಶೇಜ್ವಾನ್ ಫ್ರೈಡ್ ರೈಸ್. ತುಂಬ ಸಿಂಪಲಾಗಿ ಬೇಗ ಆಗುವಂತಹ ಒಂದು ಫ್ರೈಡ್ ರೈಸ್, ಹಾಗೆಯೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಬನ್ನಿ ನೋಡೋಣ, ಸ್ಟಾರ್ಟ್ ಮಾಡುವ. ಇದಕ್ಕೆ ನಾನಿಲ್ಲಿ ಏನೆಲ್ಲ ತರಕಾರಿ ತಗೊಂಡಿದ್ದೇನೆ ನೋಡಿ. ಕ್ಯಾರೆಟ್, ಬೀನ್ಸ್, ಹಸಿ ಬಟಾಣ, ಕ್ಯಾಬೇಜ್, ಕ್ಯಾಪ್ಸಿಕಮ್, ಹಾಗೆಯೇ ಸ್ಪ್ರಿಂಗ್ ಆನಿಯನ್. ಈಗ ಇದನ್ನು ಸಿಪ್ಪೆ ತೆಗೆದು ಕ್ಲೀನ್ ಮಾಡುವ. ನಾನು ಮೊದಲಿಗೆ ತೊಳೆದು ತಗೊಂಡಿದ್ದೇನೆ. ಇದನ್ನು ಈಗ ಸಿಪ್ಪೆ ತೆಗಿತಾ ಇದ್ದೇನೆ. ಹಾಗೆಯೇ ಎಲ್ಲ ತರಕಾರಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ಬೇಕು. ನೋಡಿ, ಪೀಸ್ ಚಿಕ್ಕದಾಗಬೇಕು, ದೊಡ್ಡದಾದರೆ ಒಳ್ಳೆಯದಾಗೋದಿಲ್ಲ. ಎಲ್ಲ ತರಕಾರಿನ ಕಟ್ ಮಾಡಿ ಮೊದಲಿಗೆ ಇಟ್ಕೊಳ್ಳುವ. ನಂತರ ನಾನಿಲ್ಲಿ ನೋಡಿ ಬಾಸ್ಮತಿ ರೈಸ್ನ ತಗೊಂಡಿದ್ದೇನೆ. ಒಂದು 3 ಕಪ್ನಷ್ಟು ಬಾಸ್ಮತಿ ರೈಸ್ನ ಹಾಕ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಮೊದಲಿಗೆ ತೊಳೆಯುವ. ಒಂದು 3-4 ಸಲ ನೀರಲ್ಲಿ ಚೆನ್ನಾಗಿ ಇದನ್ನು ತೊಳಿಬೇಕು. ನಂತರ ಇದಕ್ಕೆ ನೀರು ಹಾಕಿ ಒಂದು ಅರ್ಧ ಗಂಟೆಯಾದರೂ ನೆನೆ ಹಾಕಿ ಇಡಬೇಕು. ಇದರಿಂದ ರೈಸ್ ಮಾಡುವಾಗ ಒಳ್ಳೆಯದಾಗಿ ರೈಸ್ ಬರ್ತದೆ. ಈಗ ಒಂದು ಅರ್ಧ ಗಂಟೆ ನಂತರ ನಾನಿಲ್ಲಿ ರೈಸ್ ಮೊದಲಿಗೆ ಮಾಡಿಟ್ಕೊಳ್ತೇನೆ. ಒಂದು ಟೋಪ್ಗೆ ಮೊದಲಿಗೆ ನೀರನ್ನು ಹಾಕ್ತಾ ಇದ್ದೇನೆ. ಇದನ್ನು ಬಿಸಿಯಾಗಲಿಕ್ಕೆ ಇಡಬೇಕು. ನೀರು ಸರಿಯಾಗಿ ಬಿಸಿಯಾದ ನಂತರ ನಾನಿಲ್ಲಿ ನೆನೆಸಿಟ್ಟಂತಹ ಬಾಸ್ಮತಿ ರೈಸ್ನ ಹಾಕ್ತಾ ಇದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಯೇ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ತಾ ಇದ್ದೇನೆ. ಇದರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇದರಲ್ಲಿ ಸರಿಯಾಗಿ ಕುದಿ ಬಂದ ನಂತರ ನೋಡಿ, ಅಕ್ಕಿ ಜಾಸ್ತಿ ಬೇಯೋದು ಬೇಡ. ಫ್ರೈಡ್ ರೈಸಲ್ಲಿ ರೈಸ್ ಜಾಸ್ತಿ ಬೆಂದಿರೋದಿಲ್ಲ, ಹೀಗೆ ಬಿಡಿ ಬಿಡಿಯಾಗಿ ಇರಬೇಕು. ಅದಕ್ಕೆ ನಾನಿಲ್ಲಿ ಬೇಗ ತೆಗಿತಾ ಇದ್ದೇನೆ. ನೋಡಿ, ಎಲ್ಲ ಅನ್ನನ ಸ್ಟ್ರೈನರ್ಗೆ ಹಾಕ್ತಾ ಇದ್ದೇನೆ. ನೋಡಿ, ಈಗ ನೋಡಿ ರೈಸ್ ರೆಡಿ ಆಯಿತು. ಈಗ ಇದಕ್ಕೆ ಫ್ರೈಡ್ ರೈಸ್ ಮಾಡುವ. ನಾನಿಲ್ಲಿ ಒಂದು ಬಾಣಲಿಗೆ 2 ದೊಡ್ಡ ಚಮಚದಲ್ಲಿ ಎಣ್ಣೆನ ತಗೊಳ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಇಲ್ಲಿ ಕಟ್ ಮಾಡಿಟ್ಟಂತಹ ಬೆಳ್ಳುಳ್ಳಿನ ಹಾಕಿದೆ. 1 ದೊಡ್ಡ ನೀರುಳ್ಳಿನ ಹಾಕಿದೆ. ಇದನ್ನು ಕೂಡ ಸಣ್ಣಗೆ ಕಟ್ ಮಾಡಬೇಕು. 1 ಚಿಕ್ಕ ತುಂಡ ಶುಂಠಿ, ಇದನ್ನು ಕೂಡ ಸಣ್ಣಗೆ ಕಟ್ ಮಾಡಿದ್ದೇನೆ. 2 ಕಾಯಿ ಮೆಣಸು, ಇದನ್ನು ಒಮ್ಮೆ ಮಿಕ್ಸ್ ಮಾಡುವ. ನಂತರ ನೋಡಿಲಿ ಎಲ್ಲ ಕಟ್ ಮಾಡಿಟ್ಟಂಥ ತರಕಾರಿನ ಹಾಕ್ತಾ ಇದ್ದೇನೆ. ಏನೆಲ್ಲ ಉಂಟಂತ ನೋಡಿ, ಎಲ್ಲ ತರಕಾರಿನ ಇದಕ್ಕೆ ಹಾಕುವ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದೆ. 1 ಚಿಕ್ಕ ಚಮಚ ಕಾಳುಮೆಣಸಿನ ಪುಡಿನ ಸೇರಿಸಿದೆ. ಇದನ್ನು ಒಮ್ಮೆ ಮಿಕ್ಸ್ ಮಾಡುವ. ಗ್ಯಾಸ್ ಫ್ಲೇಮ್ ಹೈಯಲ್ಲಿ ಇರಬೇಕು. ಈಗ ಇದಕ್ಕೆ ಬೇಯಿಸಿಟ್ಟಂಥ ಅನ್ನನ ಹಾಕ್ತಾ ಇದ್ದೇನೆ. ಮೇಲಿಂದ 1 ದೊಡ್ಡ ಚಮಚದಲ್ಲಿ ಸೋಯಾ ಸಾಸ್ನ ಹಾಕ್ತಾ ಇದ್ದೇನೆ. ಸ್ವಲ್ಪ ವಿನಿಗರ್, ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, 2 ದೊಡ್ಡ ಚಮಚದಲ್ಲಿ ನಾನಿಲ್ಲಿ ಶೇಜ್ವಾನ್ ಚಟ್ನಿನ ಯೂಸ್ ಮಾಡ್ತಾ ಇದ್ದೇನೆ. ಇದು ಶೇಜ್ವಾನ್ ಫ್ರೈಡ್ ರೈಸ್, ಅದಕ್ಕಾಗಿ ನಾನು ಇದನ್ನು ಯೂಸ್ ಮಾಡಿದಿಲ್ಲ. ಅಂದರೆ ಹೀಗೇ ಸಿಂಪಲಾಗಿ ಕೂಡ ಮಾಡಬಹುದು. ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ. ಶೇಜ್ವಾನ್ ಚಟ್ನಿ ಹಾಕೋದ್ರಿಂದ ಫ್ರೈಡ್ ರೈಸಲ್ಲಿ ಒಳ್ಳೆ ಟೇಸ್ಟ್ ಬರ್ತದೆ. ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಬಹುದು. ನೋಡಿ, ಮೇಲಿಂದ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕ್ತಾ ಇದ್ದೇನೆ. ಒಮ್ಮೆ ಮಿಕ್ಸ್ ಮಾಡುವ. ನೋಡಿ, ಶೇಜ್ವಾನ್ ಫ್ರೈಡ್ ರೈಸ್ ರೆಡಿ ಆಯಿತು. ತರಕಾರಿ ಎಲ್ಲ ಕಟ್ ಮಾಡಿಟ್ಕೊಂಡ್ರೆ ಇದು ಬೇಗ ಆಗುವಂತಹ ಒಂದು ರೆಸಿಪಿ. ನೋಡಿ, ಅಕ್ಕಿ ಕೂಡ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬಂದಿದೆ. ಈಗ ಇದು ಆಯಿತು. ಇದಕ್ಕೆ ಮುಚ್ಚಳ ಮುಚ್ಚುವ. ಹಾಗೆಯೇ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ನೋಡಿ, ವೆಜ್ ಶೇಜ್ವಾನ್ ಫ್ರೈಡ್ ರೈಸ್ ರೆಡಿ ಆಯಿತು. ಈಗ ಇದನ್ನು ಸರ್ವ್ ಮಾಡುವ. ಇದನ್ನು ವೆಜ್ ಮಂಚೂರಿಯನ್ ಒಟ್ಟಿಗೂ ಸರ್ವ್ ಮಾಡಬಹುದು. ಈಸಿ ರೆಸಿಪಿ,
ನೀವು ಟ್ರೈ ಮಾಡಿ. ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.